ಸರಿ, ಕಾಂತಾರದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಆಸ್ ಎನ್ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕರ ಕನಸ್ಕೊಂಡು ಹೇಗೆ ಅನಿಸ್ತಿದೆ, ಏನು ಇಷ್ಟ ಆಯ್ತು? ಸರ್ ನಮಸ್ತೆ. ಈಗ ತಾನೇ ನೋಡಿದೆ. ನಾನು ಅದನ್ನ ವೆಯ್ಟ್ ಮಾಡ್ತಾ ಇದ್ದೆ 2:44 2:43 ಆ ಸೆಕೆಂಡ್ ಆ ಟೈಮ್ನ ನೋಡ್ತಾ ಅದು ಯಾವಾಗ ಓಪನ್ ಆಯಿತು ಫಸ್ಟ್ ನೋಡಿದೆ. ನೋಡ್ತಿದ್ದಂಗೆ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಶಾಟು ನೋಡ್ತಾ ಇದ್ರೆ ನಮಗೇನೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಬೆಳೀತಾ ಇದೆ ಅಂತ ಒಂದು ಇದಾಯಿತು. ಇಷ್ಟು ದಿನ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳದ್ದು ಟ್ರೈಲರು ಟೀಸರ್ಸು ಬಿಡ್ತಾ ಇದ್ರೆ ವೆಯ್ಟ್ ಮಾಡ್ತಾ ಇದ್ವಿ ನೋಡ್ಬೇಕಂತ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇಡೀ ಇಂಡಿಯಾದಲ್ಲಿ ಮೂಲೆಯಲ್ಲೂ ಇವತ್ತು ನಮ್ಮ ಕಾಂತಾರ ಸಿನಿಮಾದ ಒಂದು ಟ್ರೈಲರ್ಗೆ ವೆಯ್ಟ್ ಮಾಡ್ತಾ ಇದ್ರೆ ನಾನು ಯೂಟ್ಯೂಬಲ್ಲಿ ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ, ಯಾರ್ಯಾರೆಲ್ಲ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ಏನು ಅಂತ. ಇವತ್ತು ದೇಶದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವತ್ತು ಅಲ್ಲಿ ಉತ್ಸವ ನಡೀತಾ ಇದೆ ದೇಶದಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವತ್ತೊಂದು ಉತ್ಸವ. ಯಾಕೆಂತಂದ್ರೆ ಅವತ್ತು ನಮ್ಮ ಕನ್ನಡ ಚಿತ್ರರಂಗ ಏನು ಅನ್ನೋದನ್ನ ತೋರಿಸುವಂತ ಒಂದು ದಿನ. ನಮ್ಗದೊಂಥರ ಹಬ್ಬ, ಕನ್ನಡ ಚಿತ್ರರಂಗದವರಿಗೆ ಒಂದು ಹಬ್ಬ. ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಅವತ್ತು ಒಂದು ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಾ ಇದೆ. ಇದು ನಮಗೆಲ್ಲ ಖುಷಿ ಆಗ್ತಾ ಇದೆ. ನಾನು ಒಬ್ಬ ಚಿತ್ರರಂಗದಂಗೆ ತುಂಬಾ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಧನ್ಯವಾದಗಳು. ಸರಿ, ಕಾಂತಾರದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಆಸ್ ಎನ್ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕರ ಕನಸ್ಕೊಂಡು ಹೇಗೆ ಅನಿಸ್ತಿದೆ, ಏನು ಇಷ್ಟ ಆಯ್ತು? ಸರ್ ನಮಸ್ತೆ. ಈಗ ತಾನೇ ನೋಡಿದೆ. ನಾನು ಅದನ್ನ ವೆಯ್ಟ್ ಮಾಡ್ತಾ ಇದ್ದೆ 2:44 2:43 ಆ ಸೆಕೆಂಡ್ ಆ ಟೈಮ್ನ ನೋಡ್ತಾ ಅದು ಯಾವಾಗ ಓಪನ್ ಆಯಿತು ಫಸ್ಟ್ ನೋಡಿದೆ. ನೋಡ್ತಿದ್ದಂಗೆ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಶಾಟು ನೋಡ್ತಾ ಇದ್ರೆ ನಮಗೇನೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಬೆಳೀತಾ ಇದೆ ಅಂತ ಒಂದು ಇದಾಯಿತು. ಇಷ್ಟು ದಿನ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳದ್ದು ಟ್ರೈಲರು ಟೀಸರ್ಸು ಬಿಡ್ತಾ ಇದ್ರೆ ವೆಯ್ಟ್ ಮಾಡ್ತಾ ಇದ್ವಿ ನೋಡ್ಬೇಕಂತ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇಡೀ ಇಂಡಿಯಾದಲ್ಲಿ ಮೂಲೆಯಲ್ಲೂ ಇವತ್ತು ನಮ್ಮ ಕಾಂತಾರ ಸಿನಿಮಾದ ಒಂದು ಟ್ರೈಲರ್ಗೆ ವೆಯ್ಟ್ ಮಾಡ್ತಾ ಇದ್ರೆ ನಾನು ಯೂಟ್ಯೂಬಲ್ಲಿ ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ, ಯಾರ್ಯಾರೆಲ್ಲ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ಏನು ಅಂತ. ಇವತ್ತು ದೇಶದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವತ್ತು ಅಲ್ಲಿ ಉತ್ಸವ ನಡೀತಾ ಇದೆ ದೇಶದಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವತ್ತೊಂದು ಉತ್ಸವ. ಯಾಕೆಂತಂದ್ರೆ ಅವತ್ತು ನಮ್ಮ ಕನ್ನಡ ಚಿತ್ರರಂಗ ಏನು ಅನ್ನೋದನ್ನ ತೋರಿಸುವಂತ ಒಂದು ದಿನ. ನಮ್ಗದೊಂಥರ ಹಬ್ಬ, ಕನ್ನಡ ಚಿತ್ರರಂಗದವರಿಗೆ ಒಂದು ಹಬ್ಬ. ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಅವತ್ತು ಒಂದು ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಾ ಇದೆ. ಇದು ನಮಗೆಲ್ಲ ಖುಷಿ ಆಗ್ತಾ ಇದೆ. ನಾನು ಒಬ್ಬ ಚಿತ್ರರಂಗದಂಗೆ ತುಂಬಾ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಧನ್ಯವಾದಗಳು.